ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಪ್ರಚಂಡ ಬಹುಮತದಿಂದ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾಗಲು ಕಾರಣೀಕರ್ತರಾದ ಪಕ್ಷದ ಕಾರ್ಯಕರ್ತರನ್ನ ಯಲ್ಲಾಪುರದಲ್ಲಿ ಅಭಿನಂದಿಸಲಾಯಿತು. ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷ ಅಭೂತಪೂರ್ವ ಗೆಲುವು ಸಾಧಿಸಿದೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಪ್ರಚಂಡ ಬಹುಮತದಿಂದ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾಗಲು ಕಾರಣೀಕರ್ತರಾದ ಪಕ್ಷದ ಕಾರ್ಯಕರ್ತರನ್ನು ಅಭಿನಂದಿಸುವ ಮತ್ತು ಹಿರಿಯ ಕಾರ್ಯಕರ್ತರನ್ನು ಸನ್ಮಾನಿಸುವ ಸಮಾರಂಭ ಯಲ್ಲಾಪುರ ತಾಲೂಕಿನ ಹುಲ್ಲೋರಮನೆ ಗಜಾನನ ಮಾರುತಿ ದೇವಾಲಯದ ಸಭಾಭವನದಲ್ಲಿ ಜರುಗಿತು. ಈ ಸಮಾರಂಭವನ್ನು ಉದ್ಘಾಟಿಸಿದ ಬಿಜೆಪಿ ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಮಾತನಾಡಿ, ಬಿಜೆಪಿ ಪಕ್ಷ ಕಾರ್ಯಕರ್ತರ ಪಕ್ಷವಾಗಿದೆ. ಪಕ್ಷದ ದೇವದುರ್ಲಭ ಕಾರ್ಯಕರ್ತರ ಪರಿಶ್ರಮದಿಂದ ನಮ್ಮ ಕ್ಷೇತ್ರದಲ್ಲಿ ಕಾಗೇರಿ ಅವರಿಗೆ ಅಭೂತಪೂರ್ವ ಗೆಲುವು ದೊರೆತಿದೆ. ಈ ಗೆಲುವಿಗೆ ಕಾರಣರಾದ ಕಾರ್ಯಕರ್ತರನ್ನು ಅಭಿನಂದಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಹೀಗಾಗಿ ಈ ಸಮಾರಂಭವನ್ನು ಆಯೋಜಿಸಿರುವುದು ಅತ್ಯಂತ ಶ್ಲಾಘನೀಯವಾಗಿದೆ. ಬಿಜೆಪಿ ಗೆಲುವು ಪಕ್ಷದ ಮುಖಂಡರ ಹಾಗೂ ಕಾರ್ಯಕರ್ತರ ಉತ್ಸುಕತೆಗೆ ಕಾರಣವಾಗಿದೆ ಎಂದು ಹೇಳಿದರು. ಬಾರಿ ಮಾತನಾಡಿದಂತಹ ಕೆಲವು ಸಂಗತಿಗಳನ್ನು ಇಲ್ಲಿ ಪುನರ್ಮನನ ಮಾಡುತ್ತಾ ಚುನಾವಣೆಯ ಪೂರ್ವದಲ್ಲಿ ಮತ್ತು ಚುನಾವಣೆ ನಂತರದಲ್ಲಿ ಭಾರತದ ರಾಜಕೀಯ ಪರಿಸ್ಥಿತಿ ಹೇಗಿತ್ತು, ಇವತ್ತು ಹೇಗಾಗಿದೆ ಅನ್ನೋದನ್ನು ನಾವೆಲ್ಲರೂ ಮತ್ತೊಮ್ಮೆ ಅವಲೋಕನ ಮಾಡಬೇಕು ಅಂತ ನನಗನ್ಸುತ್ತೆ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಪಕ್ಷ ಅಂತ ನಾವು ಹೇಳ್ತೀವಿ. ಅದು ನಿಜಾರ್ಥದಲ್ಲಿ ಸಾಕಾರ ಆಗಿರುವಂತಹ ಕೆಲವು ಹಳ್ಳಿಗಳನ್ನು, ತಾಲೂಕುಗಳನ್ನು ನಾವು ನೋಡ್ತೀವಿ. ಅಂತಹ ಕೆಲವು ಮಂಡಳಗಳಲ್ಲಿ ನಂದೊಳ್ಳಿ ಮತ್ತು ಚಂದಗುಳಿ ಈ ಥರದ ಪಂಚಾಯತ್ಗಳು ಪ್ರಮುಖವಾಗಿ ನಿಲ್ಲುತ್ತೆ. ಆ ಕಾರಣಕ್ಕೋಸ್ಕರ ಇಲ್ಲಿ ಸೇರಿರುವಂಥ ಎಲ್ಲ ದೇವದುರ್ಲಭ ಕಾರ್ಯಕರ್ತರಿಗೆ ನಾನು ನನ್ನ ಹೃದಯಾಂತರಾಳದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಿಜೆಪಿ ಮುಖಂಡ ಎಲ್ಎಸ್ಎಂಪಿ ಸೊಸೈಟಿ ಅಧ್ಯಕ್ಷ ನಾಗರಾಜ್ ಕೌಡಿಕೆರೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಂದೊಳ್ಳಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಪರಮೇಶ್ವರ್ ಕೊಂಬೆ ಅಧ್ಯಕ್ಷತೆ ವಹಿಸಿದ್ದರು. ಪ್ರಮುಖರಾದ ಟಿಆರ್ ಹೆಗಡೆ ತೊಂಡೆಕೆರೆ, ನರಸಿಂಹ ಕೋಣೆಮನೆ ಮೊದಲಾದವರು ಮಾತನಾಡಿದರು. ಬಿಜೆಪಿ ಮಂಡಲದ ನಿಕಟಪೂರ್ವ ಅಧ್ಯಕ್ಷ ಗೋಪಾಲ್ ಕೃಷ್ಣಗಾಂವ್ಕರ್, ಕಾರ್ಯದರ್ಶಿ ರವಿ ಕೈಟ್ಕರ್, ಅಪ್ಪು ಆಚಾರಿ, ಪ್ರಸಾದ್ ಹೆಗಡೆ, ವೆಂಕಟರಮಣ ಭಟ್ ಸೇರಿದಂತೆ ನೂರಾರು ಬಿಜೆಪಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಭಾಳಷ್ಟು ವರ್ಷಗಳ ಕಾಲದಿಂದ, ಸುಮಾರು 20-25 ವರ್ಷಗಳ ಕಾಲದಿಂದ ಲೋಕಸಭೆ ಇರ್ಬೋದು, ವಿಧಾನಸಭೆ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಸೊಸೈಟಿ ಇರ್ಬೋದು, ಯಾವುದೇ ಚುನಾವಣೆ ನಂತರ ಒಂದು ಕಾರ್ಯಕರ್ತರನ್ನು ಒಂದು ಕಡೆ ಸೇರಿಸುವಂಥ ಕೆಲಸ ನಮ್ಮ ಸಂಘಟನೆಯಿಂದ ನಡ್ಕೊಂಡು ಬಂದಂಥ ಪದ್ಧತಿ ಅದು. ಈ ಸಲನೂ ಸ್ವಲ್ಪ ಲೇಟ್ ಆದರೂ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅಂತೇಳಿ ನಾವೆಲ್ಲ ಪ್ರಯತ್ನ ಮಾಡಿ ಈ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ನಿರಂತರವಾಗಿ ಎಲ್ಲ ಸಂಸ್ಥೆಗಳಲ್ಲಿ ತಾಲೂಕಾ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಹೀಗೆ ನಿರಂತರವಾಗಿ ಇಲ್ಲಿಯ ಮತದಾರರು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಿಕೊಂಡು ಬಂದಿದ್ದಾರೆ. ಇದರಲ್ಲಿ ಆಯ್ಕೆಯಾದಂಥ ನಮ್ಮಂಥ ಸದಸ್ಯರ ಹಿರಿಮೆ ಹೇಳುವಂಥದ್ದು ಏನಿಲ್ಲ. ಇಲ್ಲಿಯ ಜನರ ಒಂದು ಮೂಲಭೂತವಾದಂಥ ಭಾವನೆ, ವಿಶೇಷವಾದಂಥ ನಮ್ಮ ಸಿದ್ಧಾಂತಕ್ಕೆ ಏನಿದೆ, ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ ಏನಿದೆ, ಇದನ್ನು ಒಪ್ಪಿಕೊಂಡು ಇದನ್ನು ಜಾರಿ ಮಾಡೋದಕ್ಕೆ ಹಂಬಲಿಸುವಂಥ ಅನೇಕ ಮಹನೀಯರು ಮತದಾರರು ಈ ಭಾಗದಲ್ಲಿ ಇರೋದ್ರಿಂದಾಗಿ ಇವತ್ತು ಪಕ್ಷ ಇಷ್ಟು ಗಟ್ಟಿಮುಟ್ಟಾಗಿದೆ. ಬಿಜೆಪಿ ಹಿರಿಯ ಕಾರ್ಯಕರ್ತರಾದ ಸುಬ್ರಾಯ್ ಭಾಗವತ್ ಮಾಗೋಡು, ಶಿವರಾಮ್ ಭಟ್ ಗುಂಡ್ಕರ್, ಮಾದೇವ್ ನಾಯ್ಕ್ ಕೊಲ್ಲಕ್ಕಿಪಾಲ ಹಾಗೂ ಕೃಷಿ ಸಖಿ ಶ್ರೀಲತಾ ಹೆಗಡೆ ಇವರನ್ನು ಸಮಾರಂಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಜಿಎನ್ ಭಟ್ ತಟ್ಟಿಗದೆ, ನುಡಿಸಿರಿ ನ್ಯೂಸ್, ಯಲ್ಲಾಪುರ.